No animals or birds were harmed during the making of this movie. The filmmakers have ensured the safety and well-being of all animals and birds. We strongly support animal welfare and encourage everyone to treat all the living creatures with kindness and respect. ஹாய் ஃப்ரெண்ட்ஸ், ஆக்சுவலாக நான் நிறையா வீடியோ பண்ணியிருப்பேன். ஒவ்வொரு வீடியோவிலும் ஒவ்வொரு சிறப்பாக இருக்கும். அதே மாதிரி இன்றைக்கி மது சாரை வீடியோ பண்ண வந்திருக்கேன். இதுவும் அதே மாதிரி ஒரு சிறப்பான வீடியோ. என்னென்னா சாரும் சரி, சாருடைய ஃபேமிலியும் சரி, ஒரு வேறு லெவலில் ஒரு விஷயத்த செஞ்சுருக்காங்க. அதை நம்ம கண்டிப்பாக உங்களுக்கு நான் தெரிவிக்கணும். சார், ஹாய் சார். ஹலோ, நல்லா இருக்கீங்களா? கண்டிப்பாக சார். உங்களை வீடியோ பண்ணுறது எனக்கு ரொம்ப சந்தோஷம். எனக்கும் நீங்கள் வந்தது ரொம்ப சந்தோஷம் பெங்களூருக்கு. ஆக்சுவலாக என்ன ரீசன்னா, உங்களுடைய புறாவும் சரி, ஆனைக்கல் ரேக்தாருங்கிறது ஒரு ஒன் ஆஃப் த ஃபேமஸ் புறா நம்ம சவுத் இந்தியாவில். ஈவன் நானும் ஒரு 5 இயர்ஸாக அந்த புறா நான் வச்சுருக்கேன். என்கிட்டயும் சூப்பராக பறந்துருக்கு. ஆனைக்கல் ரேக்தார் இங்கே பெங்களூரில் எத்தனையோ பேர்கிட்ட பெரிய பெரிய சாதனைலாம் பண்ணியிருக்கு. அது ஒரு பெரிய விஷயம். இன்னொரு விஷயம் என்னென்னா, உங்களுடைய தாத்தாங்க தான் இந்த ரூல்ஸ் எல்லாம் வச்சு பண்ணாங்கன்னு நான் கேள்விப்பட்டேன். ஸோ அதெல்லாம் இந்த வீடியோவில் நம்ம பேசணும், ಡೀಟೇಲಾಗಿ பேசணும். ಸರ್, ಇವತ್ತು ಬೆಂಗಳೂರಲ್ಲಿ ಅಕ್ಕಿ ಶೋಕು ತುಂಬ ದೊಡ್ಡದಾಗ್ಬಿಟ್ಟಿದೆ. ಮತ್ತು ನಾವು ಇದರಲ್ಲಿ ಇನ್ನೊಂದು ಏನು ಶೇರ್ ಮಾಡ್ತೀವಿ ಅಂದರೆ, ಅಕ್ಕಿ ಶೋಕು ಇಲ್ಲಿಂದನೇ ಸ್ಟಾರ್ಟ್ ಆಗಿದ್ದು. ಬೆಂಗಳೂರು ಬಂದು ತುಂಬ ಚಿಕ್ಕದು ಇವತ್ತಿಗೆ ತುಂಬ ದೊಡ್ಡದಾಗಿ ಬೆಳೆದಿದೆ. ಆಲ್ಮೋಸ್ಟ್ ಹೊಸೂರು ಬಾರ್ಡರ್ಗೂ ಬೆಂಗಳೂರಿದೆ. ಈ ಕಡೆ ನಮ್ಮ ತುಮಕೂರವರೆಗೂ ಬೆಂಗಳೂರಿದೆ, ಹೊಸಕೋಟೆವರೆಗೂ ಬೆಂಗಳೂರಿದೆ. ಆ ಟೈಮಲ್ಲಿ ಹಳೆ ಬೆಂಗಳೂರು ಏನಿತ್ತು, ಆವಾಗ ಇಲ್ಲಿ ಯಾವ ಥರ ಶೋಕಿ ನಡೀತಾ ಇತ್ತು, ಅದೆಲ್ಲ ಇಲ್ಲಿಂದನೇ ಸ್ಟಾರ್ಟ್ ಆಗಿರೋದು 100%. ಈ ದೇವಸ್ಥಾನ ಅಂದರೆ, ಈ ದೇವಸ್ಥಾನದಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ನಡೀತಾ ಇತ್ತು. ಪಕ್ಕದಲ್ಲೇ ಗರಡಿ ಮನೆ ಇರೋದು, ಇಲ್ಲೇ ಸೇರ್ತಾ ಇರೋದು. ಉಲ್ಲಂಗಡಿ ಬಂದು ಇದ್ರ ಎದುರುಗಡೆನೇ ಇರೋದು. ಮತ್ತೆ 70s ಅಲ್ಲಿ ಎಲ್ಲರೂ ಸೇರಕ್ಕೆ ಇದೊಂದು ಜಾಗ ಆಗಿತ್ತು. ಬೆಂಗಳೂರು ಸೆಂಟರ್ ಆಫ್ ದ ಸಿಟಿ. ಮತ್ತೆ ಈ ಧರ್ಮರಾಯ ಸ್ವಾಮಿ ದೇವಸ್ಥಾನ ಏನಂದ್ರೆ, ಅವತ್ತಿನ ಕಾಲಕ್ಕೆ ಬಹಳ ಪ್ರಸಿದ್ಧಿ ದೇವಸ್ಥಾನ. 1000 ವರ್ಷ ಇತಿಹಾಸ ಇದೆ, 800 ವರ್ಷ ಕರಗ ನಡೆದಿರೋ ಇತಿಹಾಸ ಇದೆ. ಅಂದ್ರೆ ಆನ್ ರೆಕಾರ್ಡ್ಸ್ ಇದೆಲ್ಲ ತುಂಬಾ ಬೆಂಗಳೂರಿಗೆ ತುಂಬಾ ಬೇಕಾಗಿದ್ದು. ಮತ್ತೆ ಬಿಸ್ನೆಸ್ ಅಷ್ಟೇ, ಇಲ್ಲಿಂದಾನೇ ಎಲ್ಲ ನಡೆದಿರೋದು. ಈ ಮಾರ್ಕೆಟ್ ಆಗ್ಲಿ, ಅವಿನಿ ರೋಡ್ ಆಗ್ಲಿ, ಪ್ರತಿಯೊಬ್ರು ಜನ ಇವತ್ತು ಏನ್ ಆಚೆ ಹೋಗಿದಾರೆ ಎಲ್ಲ ಇಲ್ಲಿಂದಾನೇ ಡಿಸ್ಪ್ಯಾಚ್ ಆಗಿರೋದು. ಅದೇ ರೀತಿ ಅಕ್ಕಿ ಶೋಕಿ ಯಾವ ತರ ಅಂದ್ರೆ, ಈ ನಮ್ ಬೆಂಗಳೂರು ಈ ಸಿಟಿ ಸುತ್ತಮುತ್ತನೇ ಬ್ರೀಡರ್ಸ್ ಇದ್ದಿತ್ತು. ಬ್ರೀಡರ್ಸ್ ಅಂದ್ರೆ ಯಾವ ತರ ಅಂದ್ರೆ, ಈ ಹಳೆ ಬೆಂಗಳೂರಿಗೆ ಸೆಟ್ ಆಗಿರೋ ಜಾತಿಗಳಿತ್ತು. ನಮ್ಮ ತಿಗಳರಪೇಟೆ ಆಗಿರ್ಲಿ, ಕಬ್ಬಿನಪೇಟೆ ಆಗಿರ್ಲಿ, ಸಂಪಂಗಿ ರಾಮನಗರ ಆಗ್ಲಿ, ಗುಡ್ಶೆಟ್ ರೋಡ್ ಆಗ್ಲಿ, ಇಲ್ಲೆಲ್ಲ ಇತ್ತು. ಈ ಜಾತಿನೇ ಆಮೇಲೆ ಒಬ್ಬರಿಂದ ಒಬ್ರಿಗೆ ಕೈ ಬದಲಾಗಿದ್ದು. ಅಕ್ಕಿ ಟೂರ್ನಮೆಂಟ್ ಅಷ್ಟೇ, ರೂಲ್ಸ್ ಎಲ್ಲ ಹಳೆ ರೂಲ್ಸ್ ಏನೇ, ಯಾವ್ದು ಹೊಸ ರೂಲ್ಸ್ ಅಲ್ಲ. ಮತ್ತೆ ಫಸ್ಟ್ ಈ ರೂಲ್ಸ್ ಬರೋಕ್ಕೂ ಮುಂಚೆ ಪಂದ್ಯ ಬಿಡ್ತಾ ಇದ್ವಿ. ₹1 ಎಲೆ ಅಡಿಕೆಲಿ ₹1 ಇಟ್ಟು ಪಂದ್ಯ ಬಿಡ್ತಾ ಇದ್ವು. ಇದನ್ನೆಲ್ಲ ನೋಡಿದವರು ಸ್ಯಾಮ್ಯಲ್ ಕೃಷ್ಣಪ್ಪ ಯಾರು ಅಂದ್ರೆ, ಅವರು ಒಬ್ರು ಫುಟ್ಬಾಲ್ ಪ್ಲೇಯರು. ಈ ಫುಟ್ಬಾಲ್ ಪ್ಲೇಯರ್ ಸ್ಯಾಮ್ಯಲ್ ಕೃಷ್ಣಪ್ಪ ಏನ್ ಮಾಡ್ತಾರೆ, ಇವ್ರ ಜೊತೆ ಇಡ್ತಾರೆ. ಯಾರು, ಸೀನಪ್ಪ ಅವರು, ಕೃಷ್ಣಪ್ಪ ಅವ್ರ ಜೊತೆಲಿ ಇಡ್ತಾರೆ. ದೊಡ್ಡವರು ಚಿಕ್ಕವ್ರ ಜೊತೆಲಿ ಇಡ್ತಾರೆ. ಇವ್ರದ್ದು ಇನ್ನ ದೊಡ್ಡ ಟೀಮ್ ಇರುತ್ತೆ. ಈ ನೌಶೋ ಸಾಬಯ್ಯ, ಕಾಪಿಪುಡಿ ರಂಗಪ್ಪ ಅವರು ಎಲ್ಲಾರ್ಗಿನ್ನ ದೊಡ್ಡವರು. ದುಡ್ಡು ಕಾಸು ಅಂತ ಇದ್ರಲ್ಲೆಲ್ಲ ಒಳ್ಳೆ ಹೋಲ್ಡ್ ಇಟ್ಕೊಂಡಿದ್ದವ್ರು ಬೆಂಗಳೂರು. ಆಮೇಲೆ ನಿಮ್ಗೆ ಫೋಟೋ ಕೊಡ್ತೀನಿ, ಅವ್ರದ್ದು ಹಳೆ ಫೋಟೋಸ್ 60s ಫೋಟೋ ಕೊಡ್ತೀನಿ. ಇವ್ರು ಏನ್ ಮಾಡ್ತಾರೆ, ಸ್ಯಾಮ್ಯಲ್ ಕೃಷ್ಣಪ್ಪ ಬಂದ್ಬಿಟ್ಟು ಏನ್ ಇದೆಲ್ಲ ಈ ತರ ಬಿಡ್ತಾ ಇದ್ದಾರೆ, ಯಾಕಂದ್ರೆ ಇವ್ರು ಫುಟ್ಬಾಲ್ ಪ್ಲೇಯರ್ ಅಲ್ವಾ. ಇವರು ಅದನ್ನ ರೂಲ್ಸ್ ಮಾಡ್ತಾರೆ. ರೂಲ್ಸ್ ಅಲ್ಲ, ಸಾರಿ, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅವ್ರು ಮಾಡಿದವ್ರೆ ಸ್ಯಾಮ್ಯಲ್ ಕೃಷ್ಣಪ್ಪ. ಯಾವ ರೀತಿ ಟರ್ಮ್ಸ್ ಅಂಡ್ ಕಂಡೀಷನ್ ಮಾಡ್ತಾರೆ ಅಂದ್ರೆ, ಈಗ ನೀವು ನೋಡ್ತಾ ಇರ್ಬೋದು, ಅಕ್ಕಿ ಬಿಡೋದು ಗ್ರೂಪ್ ವೈಸೇ ಬಿಡೋದು. ಇವಾಗ ಯಾವ್ದೋ ಒಂದು ಗ್ರೂಪ್, ನಕ್ಷತ್ರ ಗ್ರೂಪ್ ಅಂತ ಇರುತ್ತೆ, ಹೊಸ ಬೆಳಕಲ್ಲಿ ಪುನೀತ್ ರಾಜ್ಕುಮಾರ್ ಗ್ರೂಪ್ ಅಂತ. ಈ ತರ ಗ್ರೂಪ್ ನ ಡಿವೈಡ್ ಮಾಡಿದವ್ರೆ ಸ್ಯಾಮ್ಯಲ್ ಕೃಷ್ಣಪ್ಪ. ಮತ್ತೆ ಇದು ನಡ್ಕೊಂಡ್ ಬರುತ್ತೆ. ಯಾವ ತರ ಒಂದು ಡಿಸಿಪ್ಲಿನ್ ಇರುತ್ತೆ ಅಂದ್ರೆ, ನಾವು ಆಚೆ ಜೋರಾಗಿ ಮಾತಾಡ್ತೀವಿ, ದೇವಸ್ಥಾನದ ಒಳಗಡೆ ಬಂದಿದೆ ಪಿನ್ ಡ್ರಾಪ್ ಸೈಲೆಂಟ್ ಆಗಿಬಿಡುತ್ತೆ. ಆ ತರ ಗೌರವವಾಗಿ ನಡೀತಾ ಇತ್ತು. ದೊಡ್ಡವ್ರು ಕುತ್ಕೊಳ್ಳೋ ಅಂತ ಸ್ಥಳ ಇದು. ಕುತ್ಕೊಂಡು ಸುಮಾರು 50 ಇಯರ್ಸ್ ನಡೆದಿದೆ. ಅದಾದ್ಮೇಲೆ 10 ವರ್ಷ ನಡೀತು. 60 to 70 ಇಯರ್ಸ್ ಈ ಟೂರ್ನಿಮೆಂಟ್ ನಡೆದಿದೆ, ಉಲ್ಲಂಗಡಿ ಟೂರ್ನಿಮೆಂಟ್ ಅನ್ನು. ಅದರಲ್ಲಿ ಇವರೆಲ್ಲ ಪಾತ್ರಧಾರಿಗಳು. ಇದಾದ್ಮೇಲೆ ಆಚೆ ಬಂದು ಸುಮಾರು ಟೂರ್ನಿಮೆಂಟ್ಗಳು ನಡೆದಿದೆ. சோ இந்த கோவில் அந்த அளவுக்கு ஒரு புறா கலைக்கு ரொம்ப ஒரு பெரிய பேஸா இருந்திருக்கு. ಖಂಡಿತ. உங்க தாத்தாக்கும் புறா கலைக்கும் குஸ்திக்கும் என்ன சார் சம்பந்தம்? ಸರ್ ನೋಡಿ, ಈ ಪೈಲ್ವಾನ್ರು ಅಂದರೆ ಏನಂದರೆ, ಆ ಯಂಗ್ ಏಜಲ್ಲಿ ತುಂಬ ಹಾರ್ಡು, ತುಂಬ ಇದಾಗಿರ್ತಾರೆ ಕುಸ್ತಿ ಮಾಡೋ ಟೈಮಲ್ಲಿ. ಆಫ್ಟರ್ ದಟ್ 20 ಇಯರ್ಸು ಕುಸ್ತಿ ಎಲ್ಲ ರೆಕಾರ್ಡ್ಸು, ಈ ಅನ್ಡಿಫಿಟೆಡ್ ಅಂತಾರಲ್ಲ ಆ ಥರ ಇವರು. ಇದೆಲ್ಲ ಆದ ನಂತರ ಶಿಷ್ಯರನ್ನ ರೆಡಿ ಮಾಡ್ತಾರೆ. ಎಷ್ಟೊತ್ತು ಮಾಡ್ಬೋದು, ಬೆಳಿಗ್ಗೆ ಮಾಡ್ಬೋದು, ಸಾಯಂಕಾಲ ಮಾಡ್ಬೋದು, ಮನೇಲಿ ಊಟ ಮಾಡ್ಬೋದು, ಬಿಸ್ನೆಸ್ ಮಾಡ್ಬಿಟ್ಟು ಬರ್ಬೋದು. ಎಂಟರ್ಟೈನ್ಮೆಂಟ್ ಇರಬೇಕಲ್ವಾ. ಬೆಂಗಳೂರಲ್ಲಿ ಆ ಕಾಲದಲ್ಲಿ ಕ್ಲಬ್ ನಡೆಯೋದು.
ಈ ಅರಕ್ ಶಾಪ್ನ ಏನಂತಾರೆ ಗಡಂಗ್ ಅನ್ನೋರು. ಒಬ್ಬ ಹೋದ್ರೆ ಗಡಂಗಲ್ಲಿ ಕೂತ್ಕೊಂತಾನೆ, ಇನ್ನೊಬ್ಬ ಹೋದ್ರೆ ಕ್ಲಬ್ಬಲ್ಲಿ ಕೂತ್ಕೊಂತಾನೆ. ಇವರು ಏನು ಮಾಡ್ತಾರೆ, ಅದೆಲ್ಲ ಕೆಟ್ಟ ಅಭ್ಯಾಸ ಅಲ್ವಾ, ಅದೆಲ್ಲ ಕಲಿಬಾರ್ದು. ಎಂಟರ್ಟೈನ್ಮೆಂಟು ಬೇಕೇ ಬೇಕು. ಅದೇ ಈ ಅಕ್ಕಿ ಶೋಕಿ ಇವ್ರಿಗೆ. ಇವರು ಇದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ. ಕೆಲವೊಬ್ರಿಗೆ ಕೋಳಿ ಶೋಕಿ ಇತ್ತು, ಕೆಲವೊಬ್ರಿಗೆ ಹಸು ಶೋಕಿ ಇತ್ತು. ಇವ್ರಿಗೆ ಎಂಟರ್ಟೈನ್ಮೆಂಟ್ ಇಲ್ಲ, ನಮ್ಮ ಅಪ್ಪ ಇಷ್ಟೊತ್ತು ಆಡಬೇಕು, ಆ ಒಂದು ಗ್ರೇಡ್ ಇರಬೇಕು. ಈಗ ಒಬ್ಬ ಪೈಲ್ವಾನ್ನ ಸಾಕಿದ್ರೆ ಹೆಂಗೆ ಇವ್ನು ಗೆಲ್ಲೇಬೇಕು, ಆ ಥರ ರೇಸು ಅಷ್ಟೇ. ಪಾರ್ವಾಳ ರೇಸ್ ಇವತ್ತು ನೋಡ್ಬೋದು. ಮೈಕ್ ಟೈಸನ್ ಈಸ್ ಅ ಬಿಗ್ ಚಾಂಪಿಯನ್, ಅವನು ವರ್ಲ್ಡ್ ಚಾಂಪಿಯನ್ ಅವನು ಬಾಕ್ಸಿಂಗಲ್ಲಿ. ಅವ್ರಿಗೂ ಅಷ್ಟೇ ಎಂಟರ್ಟೈನ್ಮೆಂಟ್ ಏನೋ ಈ ಪಾರ್ವಾಳನೇ. ಹೌದು, ನಿಮ್ಗೆ ಏನೇ ಸ್ಟ್ರೆಸ್ ಇದ್ರೂ ಅಲ್ಲೇ ನಿಮಗೆ ಸ್ಟ್ರೆಸ್ ಔಟ್ ಆಗೋದು. ಆ ಥರ ಇವರು ಅದನ್ನು ಮೇಂಟೈನ್ ಮಾಡಿದ್ದಾರೆ. ಕಾಲಕ್ರಮೇಣ ಹಂಗೆ ನಡೆಸ್ಕೊಂಡು ಬಂದಿದ್ದಾರೆ. ಯಾರಿಗೂ ಗೊತ್ತಿಲ್ಲ ಈ ಥರ ಬೆಂಗಳೂರಲ್ಲಿ ಇಷ್ಟು ದೊಡ್ಡದಾಗುತ್ತೆ ಅಂತೆಲ್ಲ ಗೊತ್ತಿದ್ದಿದ್ರೆ ಅವರು ಅವತ್ತಿನ ಕಾಲಕ್ಕೆ ಬೇರೆ ಥರ ಮಾಡ್ತಾಯಿದ್ರು. ಅವ್ರು ಅಷ್ಟಕ್ಕೆ ಸೀಮಿತ. ಅವ್ರು ಇರೋವರೆಗೂ ಏನು ಖುಷಿಗೆ ನಮ್ಗೇನು ಬೇಕು ಅಕ್ಕಿ ಬಿಡಬೇಕು, ಟೂರ್ನಿಮೆಂಟ್ ನಡೆಸಬೇಕು, ನಮ್ಮ ಸ್ವಂತ ಬ್ರೀಡ್ ಇರಬೇಕು ಅಂತ ಮೇಂಟೈನ್ ಮಾಡಿದರು. ಇದನ್ನು ಮಾಡಿದ್ದಾರೆ. ನಾವು ಅವ್ರದ್ದು 3rd ಜನ್ರೇಷನ್ನು. ಈಗ ನಮಗೆ ಬುದ್ಧಿ ಬಂದಮೇಲೆ ಇದೆಲ್ಲ ನೋಡಿದ್ಮೇಲೆ ನಾವು ಇದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದೀವಿ. இந்த ಗರಡಿ ಮನೆ ಒಂದು ಇನ್ನமும் ರನ್ ಆಯ್ತು இருக்குங்களா? ನೋಡಿ ನಮ್ಮ ಹುಡುಗರೆಲ್ಲ ಮಾಡ್ತಾ ಇದ್ದಾರೆ. ಎಲ್ಲ ನಮ್ಮವರು, ನಮ್ಮ ಕುಂಜಣ್ಣಗಡ್ಡಿ ಶಿಷ್ಯ ಮಂಡಳಿನೇ ಇದೆ, ಅವರೆಲ್ಲ ಇದ್ದಾರೆ. ಎಲ್ಲರೂ ಸೇರಿ ನಡೆಸೋದು. ಇಲ್ಲ, ರನ್ ಮೀನ್ಸ್ ಹಿಂಗೆ ಒಂದು ಕ್ಲಾಸ್ ಅಲ್ಲಿ ಮಾಡ್ತಾರೆ. ಹೌದು ಹೌದು, ಬೆಳಿಗ್ಗೆ ಸಾಯಂಕಾಲ 2 ಟೈಮು ಇರುತ್ತೆ ಕ್ಲಾಸಸ್ ಎಲ್ಲ. ಹೌದು. சார், ஆக்சுவலாக வந்து ரொம்ப நாளாக நானும் தெரிஞ்சுக்கணும்னு நினச்சேன். நம்மளுடைய சப்ஸ்கிரைபர் ஆடியன்ஸ் நிறைய பேர் தெரிஞ்சுக்கணும்னு நினச்ச விஷயம், ஆனைக்கல்னா என்ன புறா, அது எப்படி உருவாச்சு? ஏன்னா பார்த்தீங்கன்னா பெங்களூரில் மட்டும் இல்லை, தமிழ்நாடு கர்நாடகா 2 ஸ்டேட்லேயும் ஆனைக்கல்ங்கிற ஒரு பிராண்டு வந்து ஒரு பெரிய பிராண்டாக இருக்கு இல்லைங்களா? அதை பற்றி தெரிஞ்சுக்கணும், சொல்லுங்களேன் ಸರ್. ಅದು ಬಂದು ನಾಗಪ್ಪ ಅವ್ರದ್ದು ಅಕ್ಕಿ. ಆನೇಕಲ್ಲು ಏನು ನಾವು ನೋಡ್ತೀವಲ್ಲ ಜನ್ರೇಷನ್ಸು, ದೊಡ್ಡ ಗಂಡು ಬಂದು ನಾಗಪ್ಪ ಅವರು. ಅವ್ರ ಹತ್ರದಿಂದ ಕೃಷ್ಣಪ್ಪ ಅವ್ರು ತರ್ತಾರೆ. ನಾಗಪ್ಪ ಅವ್ರು ಹಾಕಿ ಧೂಮಾಗ್ಲು, ಕಾಲ ಧೂಮಾಗ್ಲು, ಕರೆಕಲ್ ಟಚ್ ಮಾಡಿ ನಾಗಪ್ಪ ಅವರು. ಕೃಷ್ಣಪ್ಪ ಅವ್ರ ಹತ್ರ ಬಂದಮೇಲೆ ಅವರು ಧೂಮಾಗ್ಲು, ಈ ಸೌರನ್ ಧೂಮಾಗ್ಲು, ಈ ಮೆರವಣಿಗೆ ರೇಗ್ದಾರ ಹೆಣ್ಣುಗಳು, ಇವುಗಳೆಲ್ಲ ಟಚ್ ಮಾಡಿ ಸಬ್ಜಾ ರೇಗ್ದಾರು, ಧೂಮ ರೇಗ್ದಾರ್ಗಳು ಮಾಡಿದ್ರು. ಮತ್ತು ಎಲ್ಲರೂ ಆನೇಕಲ್ ಅಂತಾರೆ. ಆನೇಕಲ್ ಅಕ್ಕಿ ಬಂದು ಬೆಂಗಳೂರಿಗೆ ಹಳೆ ಅಕ್ಕಿ. ಮತ್ತು 80s ಅಕ್ಕಿ ಆಡಿದ್ದು. ನಮ್ಮ ಸೊಣ್ಣಪ್ಪ ಅವ್ರ ಮನೇಲಿ ಪಂದಿ ಕಾಡುವಾಗ ಅದು ಆಡೋ ದಿವಸ ಏನು ಕ್ಲೈಮೇಟ್ ಇತ್ತು, ಏನು ಸಿಚುವೇಷನಲ್ಲಿ ಆಡ್ತು, ಅದು ಒಂದು ಬೂಮ್ ಆಯಿತು ಅಷ್ಟೇ. ಅದಕ್ಕೂ ಮುಂಚೆನೂ ಬೆಂಗಳೂರಲ್ಲಿ ಅಕ್ಕಿ ಇತ್ತು, ಹಳೆ ಅಕ್ಕಿ ಇತ್ತು. ಅದೇ ಅಕ್ಕಿನೇ ಇವತ್ತು ಆ ಬ್ಲಡ್ ಲೈನಲ್ಲೇ ಪುಟ್ ಮಾಡ್ಕೊಂಡು ಅಕ್ಕಿ ಆಡ್ತಾ ಇರೋದು. ಈ ಹಳೆ ಅಕ್ಕಿ ಇತ್ತಲ್ವಾ, ಯಾಕೆ ಇವಾಗ ವ್ಯಾಲ್ಯೂ ಅಂದರೆ 90s ಬಂದು ಎಲ್ಲ ತಮಿಳ್ನಾಡು ಅಕ್ಕಿ ತರ್ತಾರೆ. ಚೆನ್ನೈ ಅಕ್ಕಿಗಳು, ಕೊಯಮತ್ತೂರು ಅಕ್ಕಿ ಎಲ್ಲ ತರ್ತಾರೆ. 80-90% ಎಲ್ಲ ಫ್ಲಾಪ್ ಆಗಿಬಿಡುತ್ತೆ. ತಿರ್ಗಾ ಏನು ಮಾಡ್ತಾರೆ, ಈ ಹಳೆ ಅಕ್ಕಿಗೆ ಹೋಗ್ತಾರೆ. ಆವಾಗ ರನ್ನಿಂಗಲ್ಲಿ ಇದ್ದಿದ್ದೆ ಆನೇಕಲ್ ಅಕ್ಕಿಗಳು. ಆನೇಕಲ್ ಅಕ್ಕಿಗಳು ತಂದು ಯಾವುದು ಪುಟ್ ಮಾಡಿದ್ರು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಈಗ ನೋಡಿ, ನಾವು ಒಂದು ಗಂಡಿಗೆ ಒಂದು ಹೆಣ್ಣು ಪುಟ್ ಮಾಡ್ತೀವಿ, ಒಂದು ಜೊತೆ ಜೊತೆ ಅಂತೀವಿ, ಬಾಜಿಗೆ ಬರಲ್ಲ. ಒಂದಕ್ಕೆ ಬಂದರೆ ಒಂದಕ್ಕೆ ಬಾಜಿ ಬರಲ್ಲ, ನೆಕ್ಸ್ಟ್ ಜೊತೆಲಿ ಬಾಜಿನೇ ಬರಲ್ಲ, ನೆಕ್ಸ್ಟ್ ಬಾಜಿ ಜಾಸ್ತಿ ಆಗುತ್ತೆ. ಈ ವರ್ಷ ಬಾಜಿ ಚೆನ್ನಾಗಿರುತ್ತೆ, ಬರೋ ವರ್ಷ ಬಾಜಿ ಕಡಿಮೆ ಆಗಿಬಿಡುತ್ತೆ. ಈ ಅಕ್ಕಿಗಳಿಗೆ ಕಂಪೇರ್ ಮಾಡಿದ್ರೆ ಈ ಆನೇಕಲ್ ಅಕ್ಕಿಗಳು ಸ್ಟ್ಯಾಂಡರ್ಡ್ ಅಕ್ಕಿ. ಅದೇನು 13 ಅವರ್ ಆಡಿಲ್ಲ, 14 ಅವರ್ ಆಡಿಲ್ಲ. ಇದು ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ. ನೀವು ಬಿಟ್ಟರೆ ಉಡನ್ಗೆ ಅಕ್ಕಿ ಆಡಬೇಕು, ಒಳ್ಳೆ ಟೈಮು, ತಪ್ಪು ಮಾಡಲ್ಲ, ಈ ಥರ. ಅಂದರೆ ಪೇಷನ್ಸ್ ಬೇಕು. ಈಗ ನಾವು ಅಷ್ಟೇ ಪುಟ್ ಮಾಡಿದ್ದೀವಿ, ಯಾಕಂದರೆ ಸ್ಪೀಡು. ಈಗೆಲ್ಲ ಟೈಮ್ ಅಂತಾರೆ. 10 ಅವರ್ಗೆ ವ್ಯಾಲ್ಯೂ ಇಲ್ಲ. 10 ಅವರ್ 31 ನಿಮಿಷ ಆಡ್ತು ನಮ್ಮ ಹೆಣ್ಣು, ಅದಕ್ಕೆ ವ್ಯಾಲ್ಯೂನೇ 10th ಪ್ಲೇಸ್. ಏನಂತೀರಾ? ಹೌದು, 10 ಅವರ್ ಸಾಚಾ ಟೂರ್ನಿಮೆಂಟ್ಗೆ ಬೀಗ ಹಾಕೋ, ಒಂದು ದಿವಸ ಮುಂಚೆ ಬೀಗ ಹಾಕೋ ಟೂರ್ನಿಮೆಂಟ್ಗೆ 10 ಅವರ್ 31 ನಿಮಿಷ, ಅದಕ್ಕೆ 10ನೇ ಪ್ಲೇಸು. ಅಂದರೆ ಇನ್ಯಾವ ಥರ ಅಕ್ಕಿ ಮಾಡಬೇಕು, ಅದಕ್ಕೆ ನಾವು ಬ್ರೀಡ್ ಹೊಡೆದಿದ್ವಿ. ಅಕ್ಕಿ ಲೆಂತ್ ಇತ್ತು, ಶೇಪ್ ಇತ್ತು, ಬಾಡಿ ಅಕ್ಕಿ ಎಲ್ಲ ಸ್ಟ್ರಕ್ಚರ್ ಕಮ್ಮಿ ಮಾಡಿದ್ದೀವಿ. ನೀವು ಟೈಮ್ ಲಾಂಗ್ ಮಾಡಬೇಕಂದ್ರೆ ಇದೆಲ್ಲ ಮಾಡಬೇಕು. ಈಗ ಆಲ್ಮೋಸ್ಟ್ ನಾವೆಲ್ಲ ಟ್ರಯಲ್ ನೋಡಿದ್ದೀವಿ, ಬಿಡ್ತೀವಿ. ಆ ಥರ ಅಕ್ಕಿಯಲ್ಲೇ ಬಿಡ್ತೀವಿ. ಮತ್ತು ನಮಗೂ ಅದೇ ಅಕ್ಕಿಯಲ್ಲೇ ಬಿಡಬೇಕು ಅಂತ ಆಸೆ, ಅದರಲ್ಲೇ ಬಿಡ್ತೀವಿ. ಸರ್, ಬೆಂಗಳೂರು ಕ್ಲೈಮೇಟ್ಗೆ ಸಿಲಪುರ ಸೆಟ್ ಸರ್ ನೋಡಿ, ನಿಮಗೆ 5ನೇ ತಿಂಗಳಲ್ಲಿ ಉರಿ ಬಿಸಿಲಿರುತ್ತೆ. ಮಿನಿಮಮ್ 5-6 ಅವರ್ ಆಡ್ತದೆ. ತಿರ್ಗಾ 6ನೇ ತಿಂಗಳಲ್ಲಿ ಮಳೆ ಗಾಳಿ ಎರಡೂ ಬರುತ್ತೆ, ಅದಕ್ಕೂ ಅಕ್ಕಿ ಆಡುತ್ತೆ. 7ನೇ ತಿಂಗಳು ಫುಲ್ಲು ಗಾಳಿ ಇರುತ್ತೆ, ಇದರಲ್ಲಿ ಅಕ್ಕಿ ಆಡಬೇಕು. ಇದೇ ಬೆಂಗಳೂರು ಅಕ್ಕಿ ಅಂದರೆ. ನೀವು ನೋಡಿ, ತಮಿಳ್ನಾಡು ಅಕ್ಕಿ ತಂದರೆ ಬಿಸಿಲಿಗೆ ಆಡುತ್ತೆ, ಗಾಳಿಗೆ ಮೂತಿ ಕೊಡಲ್ಲ. ಇಲ್ಲಿ ಗಾಳಿಗೆ ಮೂತಿ ಕೊಟ್ರೂ ಅಕ್ಕಿ ಲಾಂಗ್ ಆಗಲ್ಲ. ನಿಮಗೆ ಯಾವ ಥರ ಬೇಕು, ಬಿಸಿಲಿಗೂ ಆಡಬೇಕು, ಮಳೆಗೂ ಆಡಬೇಕು, ಗಾಳಿಗೆ ಆಡಬೇಕು, ಲಾಂಗ್ ಟೈಮು ಬೇಕು. ಅದೇ ಬೆಂಗಳೂರು ಅಕ್ಕಿ. ಬೆಂಗಳೂರು ವೆದರ್ಗೆ ಯಾವ ಅಕ್ಕಿ ಸೆಟ್ ಆಗುತ್ತೋ ಅದೇ
ಈ ಸೀಸನಲ್ಲಿ ಆಡೋದು. ಇವಾಗ ಕೆಲವೊಂದ್ಸಲಿ ನೀವು ನೋಡಿ ಅಕ್ಟೋಬರ್ ನವೆಂಬರಲ್ಲಿ ಆಡುತ್ತೆ, ಆ ಅಕ್ಕಿ ಸೀಸನಲ್ಲಿ ಆಡಲ್ಲ. ಡಿಸೆಂಬರ್ ಜನವರಿಯಲ್ಲಿ ಆಡುತ್ತೆ, ಆ ಅಕ್ಕಿ ಸೀಸನ್ಗೆ ಆಡಲ್ಲ. ಯಾವ್ದು ಇಷ್ಟಕ್ಕಿ ನೋಡಿ, ಇಷ್ಟಕ್ಕಿ ಇಟ್ಕೊಂಡಿದೀವಿ, ಸೀಲ್ ಯಾವ್ದು ಹೊತ್ತಿಸ್ಕೊಳುತ್ತೆ, ಶಿಖರ, ಬೈರಿ, ಸೀಲ್ ಹೊಡ್ಸ್ಕೊಳ್ಳೋಕ್ಕೆ ಅದೃಷ್ಟ ಇರಬೇಕು. ಇಂಥ ಅಕ್ಕಿಯಲ್ಲೇ ನಾವು ಜನ್ರೇಷನ್ ಮಾಡಬೇಕು. ಇಲ್ಲ ಇದು ಅಲ್ಲಾಡ್ತು, ಇದು ಇಲ್ಲಾಡ್ತು, ಅದರಲ್ಲೆಲ್ಲ ಜನ್ರೇಷನ್ ಮಾಡೋಕ್ಕೆ ಹೋಗ್ಬಾರ್ದು. 6ನೇ ತಿಂಗಳು 7ನೇ ತಿಂಗಳಲ್ಲಿ ಬೆಂಗಳೂರಲ್ಲಿ ಗಾಳಿಗೆ ಯಾವುದು ಮೂತಿ ಕೊಟ್ಟು ಆಡ್ತೋ ಅಂಥ ಅಕ್ಕಿಯಲ್ಲೇ ಬ್ರೀಡ್ ಮಾಡಬೇಕು. ஓகே, இப்போ வந்து பேர் வந்து பிறந்துருச்சு, எப்படி ட்ரைனிங் பண்ணுவீங்க? அது அங்கேருந்து ஸ்டார்ட் பண்ணலாம். ಸರ್ ನಮಗೆ ಪಟ್ಟ ಈ ಸ್ಟೇಜ್ ಆಗಿದೆ, ಈ ಥರ 4 ಗರಿ ಹೊಡೆದು ಬಿಡ್ತೀವಿ ಸರ್. ಓಕೆ, 5 ಗರಿ ಬಿಟ್ಬಿಟ್ಟು 5 ಗರಿ ಹೊಡೆದು ಬಿಡ್ತೀವಿ. ಇದರಲ್ಲಿ ಹೊಸ ಪಟ್ಟ 1 ಕಲ್ಲಿ ಪಟ್ಟ ಎದೋಳಲ್ಲ ಮೇಲೆ. ಅವಾಗ ಏನಾಗುತ್ತೆ, ನಮಗೆ ಕಳ್ಳ ಆಗಿಬಿಡುತ್ತೆ. 1-2 ಕಲ್ಲಿಗೆಲ್ಲ ಕಳ್ಳ ಆಗಿಬಿಡುತ್ತೆ. ಆಮೇಲೆ ಯಾವಾಗಲೂ ನೀವು ಬಿಟ್ಬಿಟ್ಟು ಆಚೆ ಹೋಗ್ಬಾರ್ದು. ನೀವು ಒಂದು ಅರ್ಧ ಗಂಟೆ 1 ಅವರ್ ಬಿಟ್ಟರೆ ನೋಡ್ಕೊಳ್ಬೇಕು. ಆಮೇಲೆ ಇದು ಯಾವಾಗ ಸ್ವಲ್ಪ ಆರಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂದಾಗ ವುಡನ್ ಬಾಕ್ಸಲ್ಲೇ ಕಳ್ಳ ಮಾಡಬೇಕು. ನಾವು ಈ ಲೈನಲ್ಲೆಲ್ಲ 4 ಕಲ್ಲಿವರೆಗೂ ಬಿಡಲ್ಲ ಸರ್. 4 ಕಲ್ಲಿಗೆ ಏನು ಮಾಡ್ತೀವಿ, ಬಾಲ ಹೊಡೆದು ಬಿಡ್ತೀವಿ. ಬಾಲ ಹೊಡೆದ್ಬಿಟ್ಟು ಬಿಡ್ತೀನಿ. ಯಾಕೆ ಬಾಲ ಹೊಡಿತೀನಿ ಅಂದರೆ ಕಂಡೀಷನ್ ಕುತ್ಕೊಳ್ಳೋಕ್ಕೆ, ಗ್ರಿಪ್ಪು ಬಾಲ ಇದ್ರೆ ಮೇಲೆ ಆಗಿಬಿಡುತ್ತೆ ಅಕ್ಕಿ. ಬಾಲ ಹೊಡೆದ್ಬಿಟ್ಟು ಕುತ್ಕೊಂಡ್ರೆ ಛತ್ರಿಗೆ ಕ್ಲೀನಾಗಿ ಈಸಿಯಾಗಿ ಕುತ್ಕೊಳ್ಳುತ್ತೆ. ಯಾವಾಗ ಇದು ಕಂಬರ್ ಮಾಡುತ್ತೋ ಈ ಬಾಲ ಎಲ್ಲ ಕಿತ್ತಾಕ್ಬಿಡ್ತೀನಿ ನಾನು. ಫಸ್ಟ್ ಯಾವಾಗ ನಡ ಮಾಡುತ್ತೋ ಅವಾಗ ಬಾಲ ಕಿತ್ತಾಕ್ಬಿಡ್ತೀನಿ. ಬಾಲ ಕಿತ್ತಾಕಿ ನಮ್ಮ ಅಕ್ಕಿಗಳು ನಾವು ಸ್ವಲ್ಪ ಫಾಸ್ಟು, ಇಷ್ಟು ಬಾಲ ಸರ್ ಅರ್ಧನೂ ಇಲ್ಲ, ಅರ್ಧಗಿನ ಮೊಳಕೆ ಹೂವು ತಳ್ಳೋಷ್ಟೊತ್ತಿಗೆ ಬಾಜಿ ಮಾಡಿಬಿಡ್ತಾರೆ. ನಮಗೆ ಅರ್ಧದಿಂದ ಮುಕ್ಕಾಲು ಬಾಜಿಗೆ ಸಲ್ಕಾಯಿಸಿ ಬಾಜಿ ಮಾಡಿಬಿಡ್ತದೆ. ನನಗೆ ಮುಕ್ಕಾಲು ಬಾಲಕ್ಕೆ ಟೈಮ್ ಬಂದುಬಿಡ್ಬೇಕು, ಟೈಮ್ ಬರಬೇಕು. ಇಲ್ವಾ ಫುಲ್ ಬಾಲ್ದಲ್ಲಿ ನೋಡ್ತೀನಿ, ಆ ಚಾಲ್ ನೋಡಿಬಿಟ್ಟು ನಿಲ್ಲಿಸಿ ವುಡನ್ ಸೆಟ್ ಮಾಡಿ ಬಿಡ್ತೀನಿ. ಈ ಥರ ಸೆಟ್ ಆಗಿರೋ ಅಕ್ಕಿನೇ ನಮ್ಮ ಹತ್ರ ಇರೋದು. ಲೇಟ್ ಮಾಡೋದು, 7 ಕಲ್ಲಿಗೆ ಬಾಜಿ ಹೊಡಿಯೋದು, 8 ಕಲ್ಲಿಗೆ ಹೊಡಿಯೋದು, ದಸ್ತಾ ಹೊಡಿಯೋದೆಲ್ಲ ಕೊಟ್ಟು ಕಳಿಸ್ಬಿಡ್ತೀನಿ. ಇಲ್ಲ ಎತ್ಕೊಂಡೋಗಿ ದರ್ಗಾಗಿ ಬಿಟ್ಬಿಡ್ತೀನಿ, ಏನು ಮಾಡಲ್ಲ. ಹೌದು 100%. ಅಂದರೆ ಫಸ್ಟ್ ಬಾಜಿ ಬರ್ಬೇಕು. ಫಸ್ಟು ಬಾಜಿ ಬಂದಮೇಲೆ ನಾವು ಟೈಮ್ ಬರ್ಸ್ಕೊಳ್ಬೋದು. ವುಡನ್ ಸೆಟ್ ಮಾಡಿ ಬಾಲ ಕಟ್ಟಿ, ಒಂದು ದಿವಸ ಬಾಜಿ ಜಾಸ್ತಿ ಆದರೆ ಬಾಲ ಕಟ್ಟಿ ಬಿಟ್ಟು ಸೆಂಟ್ರಲ್ ಲಾಕ್ ಮಾಡಿ ಬಿಟ್ಮೇಲೆ ಗೊತ್ತಾಗ್ಬಿಡ್ತದೆ. ಆಮೇಲೆ ವುಡನ್ ಏನು ಇವತ್ತೇನು ಮಾಡ್ತೋ, ನಾಳೆ ಏನು ಮಾಡ್ತೋ, ನಾಡ್ದು ಏನು ಮಾಡ್ತೋ ಅದನ್ನ ನೋಡ್ಕೊಂಡೆ ನಾನು ಅಕ್ಕಿ ಇರೋದು, ಇಲ್ಲದ್ರೆ ಅಕ್ಕಿ ಇರೋದೇ ಇಲ್ಲ. ಸರ್, இப்போ நீங்க சொன்னது பாத்தீங்கன்னா சீசன் டைம்ல இந்த மாதிரி பண்ணலாம். இப்போ அன்சீசன் டைம்ல ஒரு பட்டா பண்ணி ಸೇಮ್ ಪ್ರೊಸೀಜರ್ ನಾವು ಈಗ ಏನು ಮಾಡ್ತೀವಿ ಸೀಸನ್ ಅಲ್ಲಿ ಅದೇ ಮಾಡೋದು. ತಿರ್ಗಾಕೊಂಡು ರಕ್ಕೆ ಹೊಡಿಯೋದು ಆ ಥರ ಎಲ್ಲ ಮಾಡೋದು, ಅದೆಲ್ಲ ಮಾಡೋದು. ನಾನು ಹೊಡಿಲೇಬೇಕು, ಸಲ್ಕಾಯಿಸಿ ಬಾಜಿ ಹೊಡಿಬೇಕು, ಸೌಂಡ್ ಬರಬೇಕು, ಟೈಮ್ ಬರಬೇಕು. ಕನ್ಸಿಸ್ಟೆನ್ಸಿ ಒಂದು 3-4 ಅವರ್ ಆದ್ರೂ ಬರ್ಬೇಕು ಅನ್ಸೀಸನಲ್ಲಿ. ನನ್ನ ಹತ್ರ ಇರೋದೆಲ್ಲ 5-6 ಅವರ್ ಆಡಿ ಹೊಡೆದಿರೋದು. ಸೀಸನ್ ಅನ್ಸೀಸನ್ ಆಗಲಿ 2.5 ಅವರ್ 3 ಇವಾಗ ಒಂದು ಆಡ್ತಾ ಇದೆ 3 ಅವರ್ 4 ಅವರ್ ಒಳ್ಳೆ ಬಾಜಿ ನಿಲ್ಸಿದ್ದೀನಿ. ಬಾಲ ಕಟ್ಟಿ ವುಡನ್ ಚೆಕ್ ಮಾಡ್ತೀನಿ. ಬಾಲ ಕಟ್ಕೊಂಡು ಒಂದು 4-5 ಅವರ್ ಆಡಿದ್ರೆ ಇಡ್ತೀನಿ, ಇಲ್ಲಾಂದ್ರೆ ಕೊಟ್ಬಿಡ್ತೀನಿ. இல்லை சார், கரெக்டாக. ஆக்சுவலி இந்த டைம் நான் ஒரு விஷயம் சொல்லணும். நானும் நிறைய பேர் நான் பார்த்துருக்கேன், இன்டர்வியூ பண்ணியிருக்கேன் இல்லைங்களா. ஸோ நிறைய ஃபேன்சிஸ் வந்து எனக்கு சொன்னாங்க. என்ன சொன்னாங்கன்னா, இந்த மாதிரி ஜஸ்ட் ஒரு 1/2 an hour பறந்தா போதும், திருப்பண்ணா போடும். இல்லை, அதை நான் ட்ரையும் பண்ணேன், ஃப்ளாப் ஆகிடுச்சு எனக்கு. எப்போ என்கிட்ட அந்த 2-3 கல்லி புறா ஒரு 4-5 hours வந்துச்சோ, அந்த புறா நெக்ஸ்ட் இயர் ஒரு 7-8 hours வருது. இந்த 1/2 an hourல பறந்து ಇಲ್ಲ ಸರ್, ನಮ್ಗೆ ಗೊತ್ತಿರೋ ಬೇರೊಬ್ರು இல்லை. நான் ட்ரை பண்ணேன், ஆக்சுவலாக நடக்கலை. இருக்கலாம், ஏதான ஒரு ஜாதி அந்த மாதிரி பண்ணியிருக்கலாம். நம்ம கிட்ட இருக்க போகிற அது பண்ணல. ஸோ இது நான் இன்னைக்கு உங்களுக்கு சொல்லணும்னு ஆசைப்பட்டேன், சொல்லிட்டேன். சார், இப்போ நீங்கள் வந்து ட்ரைனிங் நீங்கள் பண்ணிட்டு இருக்கீங்க. அப்போ என்ன ஃபுட்டு சார் நீங்கள் தருவீங்க? ಸರ್ ನಾವು ರಾಗಿ ಫಸ್ಟ್ ಸರ್ ತೊಳಿತೀವಿ ಸರ್, ಕಂಪಲ್ಸರಿ ರಾಗಿ ತೊಳೆದಾಕಿ. ಅಂಗಡಿಯಲ್ಲಿ ತೊಗೊಂಡ್ರು ಅಷ್ಟೇ, ರೈತರ ಡಸ್ಟ್ ಜಾಸ್ತಿ ಬರುತ್ತೆ. ನೀವು ತೊಳೆದಾಕಿದ್ರೆ ನೀಟ್ ಡೈಜೆಷನ್ ಆಗಿಬಿಡುತ್ತೆ. ಇವತ್ತು ಸಾಯಂಕಾಲ ಹಾಕಿದ್ರೆ ಬೆಳಗ್ಗೆ ಏನೂ ಇರಲ್ಲ. ಸಜ್ಜೆ ಹಾಕ್ತೀವಿ ಸ್ವಲ್ಪ, ಒಂದು 10 ಕಾಳು, ಜಲ್ದಿ ಹೀಟಾಗಿ ಸ್ವಲ್ಪ ಬಾಜಿ ಜಲ್ದಿ ಮಾಡಿಬಿಡುತ್ತೆ. இஷ்டே சார், வேறு ஏனும் கூடல சார். நான் சரிங்க சார். இப்போ வந்து உங்கள் புறா அப்படியே வந்துருச்சு, பெருசாகிடுச்சு, சீசன் டைம் வந்துருச்சு. சார், இந்த சிங்கிள் உடான், டபுள் உடான், ட்ரிபிள் உடான், 5 உடான் அந்த மாதிரிலாம் நிறையா இருக்கு. ಹೌದು ಸರ್. அதில் உங்களுக்கு தெரிஞ்ச உடான் பற்றி பேசுங்க. ನಮ್ಮ ಹತ್ರ ಒಂದು ಹೆಣ್ಣು ಆಡ್ತು ಸರ್, ಅದು ಸಿಂಗಲ್ ಉಡಾನ್ಗೆ ಆಡಿದ್ದು. ಇನ್ನೊಂದು ಪಟ್ಟ ಆಡ್ತು, 3 ಕಲ್ಲಿ ಪಟ್ಟ 10 ಅವರ್ 44 ನಿಮಿಷ ಆಡ್ತು. ಅದು ಬಂದು ಡಬಲ್ ಉಡಾನ್. ಯಾವ ಥರ ಅಂದರೆ, ಇವತ್ತು ಆಡಿರುತ್ತೆ ಅಕ್ಕಿ, 3 ದಿವಸ ರೆಸ್ಟು, 4ನೇ ದಿವಸ ಬಾಲ ಕಟ್ಬಿಡ್ತೀನಿ, 5ನೇ ದಿವಸ ಲಾಕ್ ಮಾಡಿಬಿಡ್ತೀನಿ. ಒಂದು 6 ಬಾಲ 8 ಬಾಲ, ಇಲ್ಲಾಂದರೆ ಬೇರೆ ಥರ ಕಟ್ತೀವಿ. ಇದನ್ನು ನಾವು ಕಟ್ಟಿಬಿಟ್ಟೆ ಬಿಡೋದು. ಆವಾಗಲೇ ಅಕ್ಕಿ ಲಾಂಗ್ ಆಗೋದು. ನೀವು ಸಿಂಗಲ್ ಉಡಾನು ಡಬಲ್ ಉಡಾನು ಇಷ್ಟಕ್ಕೆ ಬಿಟ್ಟರೆ ಆಡ್ತದೆ ಅಕ್ಕಿ, ಆಡಲ್ಲ ಅಂತಲ್ಲ. ಅಂದರೆ ಟೈಮ್ ಲಾಂಗ್ ಆಗಲ್ಲ. ಇವತ್ತು ಟೈಮ್ ಲಾಂಗ್ ಆಗಬೇಕು ಅಂದರೆ ರೆಸ್ಟು. ಯಾರು ಒಬ್ಬ ಒಳ್ಳೆ ಉಡಾನ್ ಮಾಡಿಸ್ತಾನೆ, ಎಷ್ಟು ದಿವಸ ರೆಸ್ಟ್ ಕೊಡ್ಬೇಕು ಈ ಅಕ್ಕಿಗೆ, ಆ ಅಕ್ಕಿಗೆ ಎಷ್ಟು ದಿವಸ, ಅವನೇ ಸರ್ ಒರಿಜಿನಲ್ ಜಾಕಿ.
சூப்பர் சார். இப்போ இந்த சிங்கிள் உடான்ல நீங்க எப்படி பண்ணுவீங்க? ಹೌದು. அது எப்படி பண்ணுவீங்க? ಸರ್ ಇವತ್ತು ನಾನು ಗುರುವಾರ ಅಕ್ಕಿ ಬಿಟ್ಟಿರ್ತೀನಿ, ಶುಕ್ರವಾರ ಶನಿವಾರ ರೆಸ್ಟು, ಭಾನುವಾರ ಡೈರೆಕ್ಟ್ ಬಿಟ್ಬಿಡ್ತೀನಿ. ನಮ್ಮ ಮಕ್ಷಿ ಹಣ್ಣು ನಮ್ಮ ತಾಮ್ಡಲ್ ತಿರಲ್ಲ ಹಂಗಲ್ಲ, ಡಬಲ್ ಉಡಾನು. ಬುಧವಾರ ಗುರುವಾರ ರೆಸ್ಟು, ಶುಕ್ರವಾರನೂ ರೆಸ್ಟು, ಶನಿವಾರ ಬಂದು ಒಂದು 11-12 ಗಂಟೆಗೆ ಕಟ್ಟಿ ಬಾಲ ಮಾಡಿ ಬಿಡ್ತೀನಿ. ಸಾಯಂಕಾಲ ಕುತ್ಕೊಳ್ಳುತ್ತೆ. ನೆಕ್ಸ್ಟ್ ದಿನ 6 ಬಾಲ ಕಟ್ಟಿ ಬಿಟ್ಬಿಡ್ತೀನಿ. சார் இப்போ இன்னொரு டவுட் என்னன்னா, இப்போ டபுள் உடான்ல நம்ம என்ன பண்றோம், ஒரு 2 டேஸோ 3 டேஸோ ரெஸ்ட் கொடுக்குறோம், வாழை கட்டுறோம், வாழை தூடுறோம். பட் ஆனால் சிங்கிள் உடான்ல வந்து ஒரு 2-3 டேஸ் நம்ம ரெஸ்ட் தந்தா அந்த 2-3 டேஸ் இதுக்கு ஃப்ரீ ஆகிறதுக்கு வாழை கட்டி விட்டோம், ஃப்ரீ ஆயிடுச்சு. ஆனால் சிங்கிள் உடான்ல வந்து ஃப்ரீ பண்றதுக்கு நம்ம ஏதாச்சும் ஜால்ல ஒரு ಫ್ರೀ ಪಂಡ್ರೆ அந்த மாதிரி ನಮಗೆ ತುಂಬಾ ಇಷ್ಟವಾದ ಕ್ವಶನ್. ಈ ವರ್ಷ ನಾವು ಯಾಕೆ ಅಕ್ಕಿ ಲಾಂಗ್ ಟೈಮ್ ಮಾಡೋಕ್ಕಾಗಿಲ್ಲ, ಒಂದೇ ಅಕ್ಕಿ ಬಿಟ್ಟು ಇನ್ನೆಲ್ಲ ಯಾಕಂದ್ರೆ ಅದೇ ಕಾರಣ. ದಯವಿಟ್ಟು ಅದೊಂದು ಮಾಡಬೇಡಿ, ನನ್ನ ಉದ್ದೇಶ ಅಷ್ಟೇ, ಅದೊಂದು ಮಾಡಬೇಡಿ. ಪೊಟ್ಟು ತೋರ್ತಾರೆ ಎಲ್ಲ ಸರ್, ಎಲ್ಲ ಫ್ಲಾಪ್ ಆಗಿದೆ ಸರ್. ನನ್ನ ಹತ್ರ ಬೇರೆಯೊಬ್ಬರ ಹತ್ರ ಏನೋ, ನನ್ನ ಹತ್ರ ಎಲ್ಲ ಫ್ಲಾಪ್ ಆಗಿದೆ. ಹಂಗೆ ಮಾಡಿ ಎಲ್ಲ ಟೈಮ್ ಕೆಟ್ಟೋಗಿದೆ, ಅಕ್ಕಿ ಕೆಟ್ಟೋಗಿದೆ. நீங்கள் என்ன பண்ணி ஃப்ளாப் ஆச்சு அதை சொன்னீங்கன்னா அவங்களுக்கும் யூஸ்ஃபுல்லாக இருக்கும். ಸರ್ ಅದೇ ಈ ಥರ ನೀವು ಹೇಳಿದ್ರಲ್ಲ ಕೈ ಉಡನ್ ಅಂತ, ನಾವು ಉಡನ್ ಬಾಕ್ಸಲ್ಲಿ ನಮಗೂ ಆಸೆ, ದಮ್ ಕುತ್ಕೊಳ್ಬೇಕು, ದಮ್ಮು ಇರಬೇಕು ಅಂದರೆ ಡೈಲಿ ಅಕ್ಕಿನ ಒಂದು 5-5 ನಿಮಿಷ ಉಡನ್ ಮಾಡಿಸ್ಬಿಡ್ತಾ ಇದ್ವಿ. ಅದು ಇಲ್ಲ ಸರ್, ಏವ್ರಿಯಲ್ಲಿ ಓಡಿಸ್ತಾ ಇದ್ವಿ. ನೀವು ಹೇಳೋ ಥರ ಕೈ ಉಡಾನ್ ಬಂದು 1000ದಲ್ಲಿ ಒಂದು ಅಕ್ಕಿಗೆ ಅದು ಸೆಟ್ ಆಗುತ್ತೆ. ಇವತ್ತಿರೋ ಫುಡ್ಡು, ಇವತ್ತಿರೋ ಅಕ್ಕಿ ಕಂಡೀಷನ್ಗೆ ಯಾವುದೇ ಕಾರಣಕ್ಕೂ ಅದು ಆಗಲ್ಲ. ಇಲ್ಲ, ನನಗೆ ನಮ್ಮ ಚಾಮರಾಜಪೇಟೆ ಅನಿಲ್ ಅಣ್ಣ ಹೇಳ್ಕೊಟ್ಟಿರೋದು, ಇಲ್ಲ ರೀ ಅದಾಗಲ್ಲ, ಫ್ಲಾಪ್ ಆಗುತ್ತೆ ಅಂದ್ರೆ ನನ್ನ ಹತ್ರ ಅದೇ ರೀತಿ ಆಯಿತು. ದಯವಿಟ್ಟು ಅದು ಕೆಲಸ ಮಾಡೋಕ್ಕೆ ಹೋಗಬೇಡಿ. ಒಂದು ತಿಂಗಳು ಲೇಟ್ ಆಗಲಿ, ಒಂದು 15 ದಿವಸ ಲೇಟ್ ಆಗಲಿ, ಅಕ್ಕಿ ಉಡಾನ್ ಚೆಕ್ ಮಾಡಿಕೊಂಡೆ ಅಕ್ಕಿ ಬಿಡಿ, 100% ಆಡುತ್ತೆ. ಸೂಪರ್. ಕೈ ಉಡಾನ್ ನನಗೆ ಸೆಟ್ ಆಗಲಿ. ಅದಾவது நம்ம இப்படி பண்றது வேஸ்ட், இப்படி பண்றது வேಸ್ಟ್ ಮೀನ್ಸ್ ಕೈಯಲ್ಲಿ ನೀವು ಮಾಡಿದ್ರೆ ಅಕ್ಕಿ ಕೆಟ್ಟೋಗುತ್ತೆ. ಸೂಪರ್. ನೀವು ಏವ್ರಿಯಲ್ಲೇ ಮಾಡಬೇಕು. ಕೆಲವೊಂದು ಅಷ್ಟೇ ಅದು ಪಣ್ಣ ಪೋದುಂಗ್ರಿಂಗ್ಲಾ ಅಷ್ಟೇ ಸರ್. ಮತ್ತೆ ನೀವು ಕೇಳಿದ್ರಿ ಕೈ ಉಡಾನು ಅಂತ, ಯಾಕೆಂದ್ರೆ ಗೂಡು ಚಿಕ್ಕದಾಗಿ ಇರಬೇಕು. ಇವತ್ತು ನೋಡಿ ನಮ್ಮ ಗೂಡು ಬಂದು ಇದು ಎಷ್ಟಿದೆ, ಇನ್ನ ಚಿಕ್ಕದ್ ಬರಬೇಕು. ಅಕ್ಕಿ ಯಾವಾಗ್ಲೂ ಹಿಂಗೆ ಇರಬೇಕು, ರಕ್ಕೆ ಹೊಡಿಯೋದು ಅದೆಲ್ಲ ಮಾಡಬಾರ್ದು. ನೀವು ಯಾವಾಗ ಅದನ್ನ ಓಪನ್ ಮಾಡಿ ಬಿಡ್ತೀರಾ ಅಂತ ಕಾಯ್ತಾ ಇರಬೇಕು. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನಾವು ಸ್ನಾನಕ್ಕೆ ಬಿಡ್ತೀವಿ ಏವ್ರಿಯಲ್ಲಿ, ಗೊತ್ತಾಗ್ಬಿಡುತ್ತೆ. ಇಲ್ಲ ನಾವು ಉಡನ್ ಬಾಕ್ಸ್ಗೆ ಹಾಕಿದ್ರು ಹುಡುಕ್ತಾ ಇರುತ್ತೆ ಅಕ್ಕಿ, ಎದೊಳ್ಬೇಕು, ರಕ್ಕೆ ಹಿಂಗೆ ಅಂತ ಇರಬೇಕು. ನಾವೇನು ಮಾಡ್ತೀವಿ, ಗೂಡು ದೊಡ್ಡದು ಮಾಡಿಬಿಡ್ತೀವಿ, ಅದು ಸುಮ್ಮನೆ ಹಿಂಗೆ ಅನ್ಕೊಂಡು ಬಾಡಿ ಫಿಟ್ನೆಸ್ ಹೋಗ್ಬಿಡುತ್ತೆ. சூப்பர் சார். ಹೌದು, ಅದನ್ನೆಲ್ಲ ಮಾಡಬೇಕು. ಅಳುಬ್ರು ಅದನ್ನೇ ಮಾಡ್ತಾ ಇದ್ದೀವಿ ನಾವು, ಈಗ ಅದನ್ನೇ ஃபாலோ ಮಾಡ್ತಾ ಇರೋದು. சார் அப்புறம் இதில் இன்னொரு டவுட்டும் இருக்குது. இப்போ பார்த்தீங்கன்னா, இப்போ பறக்கிற புறாக்கு ராகி போடுறீங்க இல்லைங்களா, அது ராகிலே பறக்க வைக்கிறீங்க. ஸோ இப்போ பறக்கிற புறா கொஞ்சம் ಮಸಲ್ வந்து ಲಾಸ್ ಆகும், ಅದಕ್ಕೆ ಪ್ರೋಟೀನ್ಸ್ ಎದನ್ನ ಕೊಡ್ತೀವಿ? ನಾವು ಕೊಡ್ತೀವಿ ಸರ್, ಸ್ವಲ್ಪ ಒಂಚೂರು ಬಾದಾಮಿ ಕೊಡ್ತೀವಿ, ಬೆಳಗ್ಗೆನೂ ಕೊಡ್ತೀನಿ. ಇಲ್ಲಾಂದ್ರೆ ಹಿಂದಿನ ದಿವಸ ಅಂತೂ ಕೊಡಲ್ಲ, ನಾನು ಏನು ಕೊಡಲ್ಲ, ನೋಡ್ಕೊತೀನಿ ಅಷ್ಟೇ. ಇಲ್ಲ ಸ್ವಲ್ಪ ಸಣ್ಣ ಪುಟ್ಟ ಕೊಡ್ತೀವಿ, ಸಿ ಕಾರ್ಡ್ ಒಂದು ಕೊಡ್ತೀನಿ, ಆ ಥರ ಕೊಡ್ತೀನಿ. ಸಿ ಕಾರ್ಡ್ ಒಂದು எப்படி சார், ಟೂರ್ನಮೆಂಟ್ ಟೈಮ್ಸ್ மட்டும் ಹಿಂದಿನ ದಿವಸ ಕೊಡ್ತೀನಿ ನಾನು, ನೈಟ್. ಟೂರ್ನಮೆಂಟ್ಗೆ ಮಾತ್ರ, ಉಡಾನ್ಗೆಲ್ಲ ಕೊಡಲ್ಲ. ஓகே. ஆக்சுவலி நான் வந்து அந்த சீகார்ட் ஆயில் அந்த ಟ್ಯಾಬ್ಲೆಟ್ இருக்கீங்களா, ಅದನ್ನ என்ன பண்ணா ಪಟ್ಟಾಂಗಲ್ಗೆ ನಾ ತರುವ, ಅಪ್ಪ நல்லா ಹೆಲ್ತ್ ಕುಟ್ಟಿ. ಹೌದು, ಉಡಾನ್ ಅಕ್ಕಿ ಏನು ಮಾಡುತ್ತೆ ಅಂದರೆ ಬಾಡಿ ರಿಲ್ಯಾಕ್ಸ್ ಮಾಡುತ್ತೆ. ಏನು ಊಟ ಮಾಡಿದ್ರೆ ಡೈಜೆಷನ್ ಆಗುತ್ತೆ ಅಷ್ಟೇ, ಬೇರೆ ಏನು ಮಾಡಲ್ಲ. ஓகே. சூப்பர் சார். அப்புறம் இந்த அல்வா, அதுக்கப்புறம் அந்த மாதிரி விஷயம் எதுவுமே நீங்கள் செய்ய மாட்டீங்களா? ಸರ್ ನಾವು ಟ್ರೈ ಮಾಡಿ ನೋಡಿದ್ವಿ, ಆಗಲಿಲ್ಲ. ನಮ್ಮ ಸುಹೇಲ್ ಸರ್ ಜೊತೆ ಇಮ್ರಾನ್ ಅಂತ ಇದ್ದಾರೆ, ಅವರು ಸ್ವಲ್ಪ ಶೇಕ ಹೊಡೋದು ಹೇಳ್ಕೊಟ್ಟಿದ್ದಾರೆ, ಅದನ್ನ ಮಾಡ್ಕೊತೀನಿ. ನಮ್ಮ ಅಕ್ಕಿಗಳು ಹೊಟ್ಟೆ ತುಂಬ ತಿಂತದೆ, ಏನು ಬೇಕಾಗಲ್ಲ. ಕೆಲವೊಂದು ಅಕ್ಕಿ ಬೆಳಗ್ಗೆನೂ ಹಂಗೆ ಇಟ್ಕೊಂಡಿರುತ್ತೆ, ಮೇವು ನೀರು ಹೊಡೆದು ಬಿಟ್ಬಿಡ್ತೀನಿ ಅಷ್ಟೇ. ಸರ್, இப்போ அந்த ஷேக்காங்கிறது எப்படி சார் அது பண்ணுவீங்க? ಏನಿಲ್ಲ, ಹೆಂಚ್ ಮೇಲೆ ಸ್ಟವ್ ಮೇಲೆ ಹೆಂಚಿಕ್ಬಿಟ್ಟು ಉಲ್ಟಾ ಇಕ್ಬಿಟ್ಟು ಬಟ್ಟೆಯಲ್ಲಿ ಕಾಪ್ನ ಕೊಡ್ತೀನಿ ಎಲ್ಲ ಅಷ್ಟೇ, ಬೇರೆ ಏನಿಲ್ಲ. ಉಪ್ಪು ಕೊಟ್ಟು ಇಲ್ಲ ನಾವು ಏನು ಮಾಡಲ್ಲ, ಜಸ್ಟ್ ಅದಲ್ಲೇ ಆ ಥರ ಎಲ್ಲ ಮಾಡಿ ಎಲ್ಲ ರಕ್ಕೆ, ತಲೆ, ಮೂತಿ, ಕಾಲು, ಬಾಲ ಎಲ್ಲದಕ್ಕೂ ಕೊಡ್ತೀನಿ. ஓகே சார். அப்புறம் இன்னொரு விஷயம் இருக்குது. இப்போ பார்த்தீங்கன்னா, இந்த சீசனில் நிறையா பேருடைய புறா வந்து ரோல் ஆகிடுது, சில புறா பல்ட்டியே வர்றதில்ல. ಸೊ இப்போ ರೋಲಾನ ಪುರ எப்படி ಸರ್ ನಾವು ಕಮ್ಮಿ பண்ணுறது? ಸರ್ ನಾವು ರೋಲ್ ಆಗಿದ್ದು ಆ ಥರ ನೋಡಲ್ಲ. ಸ್ಟಾರ್ಟಿಂಗಲ್ಲಿ ಅಕ್ಕಿ ಬಿಡೋಕ್ಕೂ ಮುಂಚೆನೇ ಸ್ವಿಮ್ಮಿಂಗ್ ಹಾಕ್ಕೊಂಡ್ಬಿಡ್ತೀವಿ, ರಿಲೀಫ್ ಮಾಡ್ಕೊಂಡ್ಬಿಡ್ತೀವಿ ಅಕ್ಕಿಗೆ. ಮತ್ತು ಈ ರೋಲ್ ಆಗಿರೋದು ನಮ್ಮ ಹತ್ರನೂ ಆಗಿದೆ ಕೆಲವೊಂದು, ಅದನ್ನೆಲ್ಲ ನಮ್ಮ ಕೈಯಲ್ಲಿ ಎತ್ತಕ್ಕಾಗಲ್ಲ. ನನ್ಗೆ ಯಾವ್ದು ಈಸಿ ಮೆಥಡ್ ಇದೆಯೋ ಅದರಲ್ಲೇ ಅಕ್ಕಿ ಬಿಡ್ತೀವಿ ನಾವು. ಕೆಲವೊಬ್ರು ಹೇಳ್ತಾರೆ ಬಾಜಿ ಜಾಸ್ತಿ ಆಗಿರೋದು, ಬಿದ್ದೋಗಿರೋ ಅಕ್ಕಿನೇ ಎತ್ಕೊಡ್ರಿ, ಬಿಡ್ರಿ, ಅದೇ ಲಾಂಗ್ ಟೈಮ್ ಆಗುತ್ತೆ ಅಂತ. ನಮ್ಮ ಹತ್ರ ಅಷ್ಟು ಟೈಮ್ ಇಲ್ಲ, ನಾವು ಬ್ಯುಸಿ ಇರ್ತೀವಿ ನಮ್ಮದು ಮಾರ್ಕೆಟ್ನಲ್ಲಿ, ಅಂಗಡಿ, ಅದರಿಂದ ಆಗಲ್ಲ. ಯಾವ್ದು ನನಗೆ ಫ್ರೀ ತೊಂದರೆ ಕೊಡಲ್ವಾ ಅಂತ ಅಕ್ಕಿ ಎತ್ತಿ ಬಿಟ್ಬಿಡ್ತೀವಿ. சார், உங்ககிட்ட லாஃப்டில் ஒரு மாதிரி சூப்பராக நீட்டாக செம்மையாக பண்ணியிருக்கீங்க, எப்படி இந்த மாதிரி செட்டப் எல்லாம்? ಸರ್ ನಾವು ಇಲ್ಲಿಂದ 2ನೇ ರೋಡಲ್ಲಿ ನಮ್ದು ಇನ್ನೊಂದು ಬಿಲ್ಡಿಂಗ್ ಇದೆ, ಅಲ್ಲಿ ಅಕ್ಕಿ ದಾವಡಿ ಇಟ್ಟಿದ್ದು.
ಅದು ಎಲ್ಲ ನಮ್ಮ ಪೈಪ್ಲೈನ್ ಬಾಬಣ್ಣ ಐಡಿಯಾ ಮೇಲೆ ಮಾಡಿಸಿದ್ದು. ಆಮೇಲೆ ನಮ್ಮ ಶಿವಾಜಿನಗರ ಬಂಬು ಬಜಾರಲ್ಲಿ ಸುಹೇಲ್ ಸರ್ ಅಂತ ಇದ್ದಾರೆ. ಆಲ್ಮೋಸ್ಟ್ ಇವತ್ತು ಕರ್ನಾಟಕಲ್ಲಿ ಏನು ಆಡ್ತು ಲೆಜೆಂಡ್ರಿ ಬರ್ಡ್ ಅದು ಅವರೇ ಬ್ರೀಡ್ ಮಾಡಿದ್ದು. ಸುಗಲ್ ಸರ್ ಹೌದು. ಹಾಯ್ ಸರ್, ಸುಗಲ್ ಸರ್ ನಮ್ಗೆ ತೆರೀಮೆ. ಹೌದು, ಅವರು ನಮಗೆ ಒನ್ ಆಫ್ ದ ಪಾರ್ಟ್ನರೇ ನಮ್ಮ ದಾವಡಿಗೆ. ಎಲ್ಲ ಅವರೇ ಐಡಿಯಾ ಕೊಡೋದು. ನನಗೆ ಅವರೇ ಡ್ರಾಯಿಂಗ್ ಹೇಳಿದ್ದು, ಸರ್ ನೋಡಿ ಎಲ್ಲರೂ ದಾವಡಿ ಮಾಡ್ತಾರೆ, ಆ ಥರ ಬೇಡ ಸರ್, ನಾನು ಒಂಥರ ಬೇರೆ ಥರ ಇದೆಲ್ಲ ಅವರೇ ಕೊಟ್ಟಿರೋ ಸರ್ ಗಿಫ್ಟ್ ನಮಗೆ. ಈ ಗೂಡೆಲ್ಲ ಅವರೇ ಗಿಫ್ಟ್ ಕೊಟ್ಟಿರೋದು. ಸುಗಲ್ ಸರ್ ಅವರೇ ಹೇಳಿದ್ದು ನನಗೆ, ಸರ್ ಯಾವುದು ಲಾಟಲ್ಲಿ ಇಡಬೇಡಿ, ಇನ್ಫೆಕ್ಷನ್ಸ್ ಆಗುತ್ತೆ, ಹೈಲಿ ಹೈಜಿನಿಕ್ ಆಗಿ ನೀವು ಮೇಂಟೈನ್ ಮಾಡ್ಬೇಕು, ಅವಾಗ ನಾನು ನಿಮ್ಮ ಜೊತೆ ಇರ್ತೀನಿ ಅಂದರು. ಆಯ್ತು, ನೀವು ಹೆಂಗೆ ಹೇಳ್ತೀರಾ, ಈ ಸೆಟಪ್ ಎಲ್ಲ ಅವ್ರದ್ದೇನೆ, ಈ ಗೂಡೆಲ್ಲ ಅವರೇ ಮಾಡಿಸ್ಕೊಟ್ಟಿದ್ದು ಸರ್. சூப்பராக இருக்குது. எல்லாமே இண்டிவிஜுவல் ಇದೆ சார். இப்போ கீழே வந்து நம்ம மெஷ் வைக்கிறோம் இல்லைங்களா, அதால கோல்ட் ஆகுறது புறாக்கு இந்த வின்டர் டைம்ல அதெல்லாம் எதுவும் பிரச்சனை இல்லை? ನನ್ಗೆ ಯಾವುದು ಆ ಥರ ಪ್ರಾಬ್ಲಮ್ ಬಂದಿಲ್ಲ. ನಮ್ಮದು ರೂಮ್ ಕವರೇಜ್ ಇರುತ್ತೆ, ಲೈಟ್ ಹಾಕ್ತೀನಿ 100 ಕ್ಯಾನ್ ಬಲ್ಪು, ಕೋಲ್ಡ್ ಸೀಸನಲ್ಲಿ ಅಷ್ಟೇ, ಅದು ಬಿಟ್ಟು ಏನೂ ಇಲ್ಲ ಸರ್. ನನಗೆ ಯಾವುದೇ ರೀತಿ ಆ ಥರ ಆಗಿಲ್ಲ. இங்கே பட்டாங்கெல்லாம் தனியாக இந்த இடத்துல செட் ಚಿಕ್ಕ ಪಟ್ಟ ಮೇವು ತಿನ್ನೋದಕ್ಕೆ ಮಾತ್ರ ಅಲ್ಲಿ ಹಾಕ್ತೀನಿ, ಅದು ಇಂಡಿವಿಜುವಲ್ ಕೊಡ್ತೀನಿ ಜಾಗ 5 ಪಟ್ಟ. சார் ஆக்சுவலாக இந்த புறா கலையில் நான் கற்றுக்கிட்ட விஷயம் என்னென்னா, சோலோவாக ஒன்றும் சாதிக்க முடியாது, நமக்கு ஒரு டீம் கண்டிப்பாக வேணும். ஸோ இதான் உங்கள் டீம்னு நினைக்கிறேன். உங்கள் டீமை பற்றி ಇಲ್ಲ, ನಮಗೆ ರಮೇಶ್ ಅಣ್ಣ ಅವ್ರು ಬಂದಿಲ್ಲ ಇವತ್ತು, ಅವ್ರ ಮಗ ಸಂದೀಪ್ ಬಂದಿದ್ದಾರೆ. ಓಕೆ. ಮತ್ತೆ ಅನಿಲ್ ಅಣ್ಣ, ರಾಮಿ ಅಣ್ಣ ಇಬ್ಬರು ಬಂದಿಲ್ಲ. ಮತ್ತೆ ನಮ್ಮ ಉಮಾಶಂಕರ್ ಅವರು, ರಘು ಅವರು ಬಂದಿಲ್ಲ. ಮತ್ತು ಅಭಿ ಬಂದಿಲ್ಲ ಇವತ್ತು, ಅವನು ಕೆಲ್ಸಕ್ಕೆ ಹೋಗ್ತಾ ಇದ್ದಾನೆ. ನಮ್ಮ ಹತ್ರ ಒಂದು ಕನ್ಸಿಸ್ಟೆನ್ಸಿ 4 ವರ್ಷ ಅವನೇ ಅಕ್ಕಿ ಬಿಟ್ಟಿದ್ದು. ಸುಹಾಸ್ ನಮ್ಮ ತಮ್ಮ ಅಪ್ಪುಲು, ಅವನು ಬಂದಿಲ್ಲ. ಮತ್ತು ಈಗೆಲ್ಲ ಇವರೇ ನೋಡ್ಕೊತಾ ಇರೋದು. ನಾವು ಸೀಲಿಗೆ ಬಿಟ್ಟಿದ್ದು ಸಹ ನಾವು ಇಲ್ಲಿರಲ್ಲ, ಅಕ್ಕಿ ಆಚೆ ಹೋಗಿರ್ತೀವಿ. ಧರ್ಮನೇ ಎಲ್ಲ ಅಕ್ಕಿ ತೋರಿಸೋದು, ಅಕ್ಕಿ ಎಲ್ಲಿ ಹೋಗುತ್ತೆ ಏನು ಬರುತ್ತೆ ನನಗೆ ಗೊತ್ತಿಲ್ಲ ಅಂದು ನಮ್ಮ ಧರ್ಮಗೆ ಕರೆಕ್ಟಾಗಿ ಗೊತ್ತಿರುತ್ತೆ. ಇದು ವಿಷ್ಣು ಅಂತ, ಅರ್ಜುನು, ಅನಿಲು, ಅವನು 1 ವರ್ಷದಿಂದ ಅವನೇ ನಮ್ಮ ಅಕ್ಕಿ ನೋಡ್ಕೊತಾರೆ. ಇವರೆಲ್ಲ ಟೀಮಲ್ಲೇ ಎಲ್ಲ ಅಕ್ಕಿ ನೋಡ್ಕೊತಾ ಇರೋದು. ಅವ್ರು ಇಷ್ಟು ಮೇಂಟೈನ್ ಮಾಡೋದಕ್ಕೆ ನನಗೆ ಕೆಲಸ ಕಮ್ಮಿ. சூப்பர் சந்தோஷம் சார். நம்மளுடைய சப்ஸ்கிரைபருக்கு யங்ஸ்டர்ஸ்க்கு ஒரு சின்ன ஒரு டிப்ஸ், ஒரு ஐடியாவோ? ಇವತ್ತು ಅಕ್ಕಿ ಶೋಕಿ ತುಂಬ ಕಾಸ್ಟ್ಲಿ ಇದೆ, ಲಾಟ್ ಆಫ್ ಅಡಿಕ್ಷನ್ಸ್ ಇದೆ. ಇವಾಗ ನೋಡ್ಬೋದು, ಗ್ಯಾಮ್ಲಿಂಗ್ ಅನ್ನೋದು ಎಲ್ಲ ತುಂಬ ಜಾಸ್ತಿ ಇದೆ. ಈ ಅಡಿಕ್ಷನ್ ಇರೋದ್ರಿಂದ ಏನು ತೊಂದರೆ ಇಲ್ಲ. ದಯವಿಟ್ಟು ಇದನ್ನು ಅಷ್ಟೇ, ಅಡಿಕ್ಷನ್ ಅನ್ನೋದು ಸುಮ್ಮನೆ ಚಿಕ್ಕದಾಗಿ ಇಟ್ಕೊಳ್ಳಿ. ಯಾವ ಅಡಿಕ್ಷನ್ನು ಒಳ್ಳೇದಲ್ಲ. ಪರೋಳ ಶೋಕಿನೂ ಅದೇ ರೀತಿ. ವೇಸ್ಟ್ ಆಫ್ ಟೈಮ್. ಅಟ್ ಲಾಸ್ಟ್ ನಾನು ಹೇಳೋದು ಒಂದೇ, ವೇಸ್ಟ್ ಆಫ್ ಟೈಮ್ ಅಕ್ಕಿ ಶೋಕು. சார் இப்படி சொல்லக்கூடாது சார். ಇಲ್ಲ, ಖಂಡಿತ 100% ವೇಸ್ಟ್ ಆಫ್ ಟೈಮ್. ஓகே, அது கொஞ்சமாக வச்சுக்கலாம். அது ಎಷ್ಟು ಬೇಕೋ ಅಷ್ಟು ஏதாவது லிமிட்டாக இருந்தால் பெஸ்ட்டுன்னு தான் சொல்ல வராரு, அது வேஸ்ட்டுன்னு சொல்ல வரல. ಇಲ್ಲ, ವೇಸ್ಟ್ ಆಫ್ ಟೈಮ್. ನೋಡಿ, ನೀವು ಎಲ್ಲಾದರೂ ಕೆಲಸಕ್ಕೆ ಹೋದರೆ ಆದರೂ 8 ಇಯರ್ಸ್ ವರ್ಕ್ ಮಾಡ್ತೀರಾ, ಇದು ಮಿನಿಮಮ್ 12 ಅವರ್ಸ್ ವರ್ಕ್ ಮಾಡಬೇಕು. 100%. ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಬೇಕು, 6 ಗಂಟೆಗೆ ಅಕ್ಕಿ ಉಡನ್ ಬಿಡಬೇಕು, ಅಕ್ಕಿ ಸಾಯಂಕಾಲದವರೆಗೂ ಕಾಯಬೇಕು, ತಿರ್ಗಾ ಸಾಯಂಕಾಲ ಇಳಿಸ್ಬಿಟ್ಟು ಮೇವು ಹಾಕೋದು 6 ಗಂಟೆಗೆ. 7 ಗಂಟೆಗೆ ಗೂಡು ಬೀಗ ಹಾಕೋಕೆ ಮುಂಚೆ ಅದಕ್ಕೆ ಫುಡ್ ಕೊಟ್ಟು ನೀರು ಕೊಟ್ಟು ಅದಕ್ಕೆ ಮಾಡೋದು 8 ಗಂಟೆ ಆಗುತ್ತೆ, ವಿತೌಟ್ ಎನಿ ಪ್ರಾಫಿಟ್. ஓகே, ஒரு இன்கம் வச்சுக்கிட்டு இதை பண்ணலாம், வித்தவுட் இன்கம் இதை பண்ணுறது டஃப். ஓகே, ஸோ ஃப்ரெண்ட்ஸ், ஆக்சுவலாக இந்த வீடியோ வந்து முடிஞ்ச அளவுக்கு எல்லாமே கவர் பண்ணியிருக்கேன். பட் ஆனால் இன்னும் சார்கிட்ட நிறைய பேர்ட்ஸ் வந்து காட்ட வேண்டியது இருக்குது. அவரோட இன்னொரு ஒரு பெரிய லாஃப்ட்லேருந்து நிறையா புறாலாம் விட்டு வச்சுருக்காரு. ஸோ அது பார்ட் 2ல் உங்களுக்கு நான் காட்டுறேன். ஸோ தேங்க்யூ சார். தேங்க்யூ ஸோ மச்.